ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಘಟನಾ ಸ್ಥಳದಿಂದ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್. ಈಗ ಅಲ್ಲಿ ಬಂದಿರುವಂತ ಅಧಿಕಾರಿಗಳಾಗ್ಲಿ ಅಥವಾ ಸಚಿವರಾಗ್ಲಿ ಶಾಸಕರಾಗ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಹಳೆ ಗೋಡೆ ಇದು ತುಂಬಾ ಹಳೇದು ಅಂತಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 4 ವರ್ಷದ ಹಿಂದೆ ಕಟ್ಸಿದ್ದು ಕಳಪೆ ಕಾಮಗಾರಿ, ಹಾಗಾಗಿ ಈ ಘಟನೆ ಆಯ್ತು ಅಂತ. ನಿಜಕ್ಕೂ ಆಗಿದ್ದೇನು? ಸದ್ಯ ಈ ಪರಿಸ್ಥಿತಿ ಸರಿ ಮಾಡೋದಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗುತ್ತೆ ಅಂತ? ಖಂಡಿತವಾಗ್ಲೂ ಸೌಖ್ಯ ಏನು ಇಲ್ಲಿರುವಂತ ಕಾಂಪೌಂಡ್ ಏನಿದೆ ಅದು ಬಹುತೇಕ ಒಂದು 15ರಿಂದ 20 ವರ್ಷ ಹಳೇದಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಅಂದ್ರೆ 4-5 ವರ್ಷಗಳ ಹಿಂದೆ ಕಟ್ಟಿರುವಂತ ಗೋಡೆ ಅಲ್ಲ ಅಂತಾನು ಕೂಡ ಈಗಾಗಲೇ ಗೊತ್ತಾಗಿದೆ. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡ್ಲಾಗ್ತಿರುವಂತದ್ದು. ಈಗ ನಾನು ಕೂಡ ಬೌರಿಂಗ್ ಆಸ್ಪತ್ರೆಯ ಮಾರ್ಚರಿ ಏನಿದೆ ಶವಗಾರ, ಆ ಒಂದು ಘಟನೆ ಆದಂತಹ ಒಂದು 100 ಮೀಟರ್ ಈ ಕಡೆ ಕೂಡ ಇರುವಂತದ್ದು 50 ಮೀಟರ್. ಈಗ ಇಲ್ಲಿರುವಂತ ಶೀತಲಾವಸ್ಥೆಗೆ ಹೋಗಿರುವಂತ ಕಾಂಪೌಂಡ್ ಅನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಈಗಾಗಲೇ ದೃಶ್ಯದಲ್ಲಿ ಸಹ ಏನ್ ನೋಡ್ತಾ ಇದ್ದೀರಾ. ಸೊ ಹೀಗಾಗಿ ಇದೇ ರೀತಿಯಾಗಿ ಕಾಂಪೌಂಡ್ ಗಳು ಕೂಡ ಇನ್ನೇನು ಶೀತಲಾವಸ್ಥೆ ಕೂಡ ತಲುಪಿರುವಂತದ್ದು. ಆದ್ರೆ ಆ ಗೋಡೆಗಿಂತ ಈ ಒಂದು ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ಗೋಡೆ ಹಳೇದು ಅಂತಾನು ಕೂಡ ಹೇಳಲಾಗ್ತಿದೆ. ಈ ಗೋಡೆ ಯಾಕೆ ಬೀಳೋದಕ್ಕಾಗಲ್ಲ, ಅದು ಯಾಕೆ ಬಿದ್ದಿದೆ ಅಂತಂದ್ರೆ ಅಲ್ಲಿ ಹಿಂದ್ಗಡೆ ಕಂಪ್ಲೀಟ್ ಆಗಿ ಮಣ್ಣನ್ನ ತುಂಬಲಾಗಿದೆ. ಯಾಕಂದ್ರೆ ಅಲ್ಲಿ ಒಂದು ಬೃಹತ್ ಆದಂತಹ ಒಂದು ವೈದ್ಯಕೀಯ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಕಟ್ಟಿರುವಂತದ್ದು. ಸೊ ಹೀಗಾಗಿ ಅಲ್ಲಿರುವಂತ ಮಣ್ಣಿಗೆ ಕಂಪ್ಲೀಟ್ ಆಗಿ ನೀರು ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ನೀರು ಶೇಖರಣೆ ಆಗಿ ಆ ನಂತರ ಅಲ್ಲಿರುವಂತ ಏನು ಕಾಂಪೌಂಡ್ ನ ಬುಡ ಏನಿರುತ್ತೆ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ನೀರು ಸೇರ್ಕೊಂಡಿರುತ್ತೆ. ಹೀಗಾಗಿ ಆ ಒಂದು ಘಟನೆ ಕೂಡ ಆಗಿದೆ ಅಂತಾನು ಕೂಡ ಈಗಾಗಲೇ ಪ್ರಾಥಮಿಕವಾದಂತ ತನಿಖೆಯಲ್ಲೂ ಕೂಡ ಗೊತ್ತಾಗಿರುವಂತದ್ದು. ಇನ್ನು ಈ ಕಡೆ ಗೋಡೆಗೆ ಅಷ್ಟಾಗಿ ಹಿಂದೆ ಮಣ್ಣಿಲ್ಲ. ಸೊ ಹೀಗಾಗಿ ಅಲ್ಲಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗೇನು ದೃಶ್ಯದಲ್ಲಿ ಸಹ ನೋಡ್ತಾ ಇರುವಂತದ್ದು, ಇಲ್ಲಿಂದ ನೆನ್ನೆ ಬಿದ್ದಂತ ಗೋಡೆ ಕೂಡ ಸ್ಟಾರ್ಟ್ ಆಗತ್ತೆ. ಈಗ ಇಲ್ಲಿ ಗೋಡೆ ಏನಿದೆ ಇದ್ರ ಹಿಂದೆ ಯಾವುದೇ ಕಾರಣಕ್ಕೂ ಮಣ್ಣು ಸೇರ್ಕೊಂಡಿಲ್ಲ. ಸೊ ಹೀಗಾಗಿ ಆ ಕಡೆ ಇರುವಂತ ಗೋಡೆಗಳೇನು ಬಿದ್ದಿರುವಂತ ಗೋಡೆ ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ಮಣ್ಣು ಸೇರ್ಕೊಂಡಿದ್ರಿಂದಾಗಿ ಅಲ್ಲಿ ನೀರು ತುಂಬಿಕೊಂಡಿದೆ. ನೀರು ತುಂಬಿಕೊಂಡು ಕೆಳಗಡೆ ಇರುವಂತ ಏನು ಪಾಯ ಅಂತ ಏನ್ ಕರಿತೀವಿ ಅದಕ್ಕೂ ಕೂಡ ಏನು ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ. ಸೊ ಹೀಗಾಗಿ ಅದು ಬೀಳೋದಕ್ಕೂ ಕೂಡ ಏನು ಕಾರಣ ಆಗಿದೆ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಈಗಾಗಲೇ ಕೆಲ ಮಿನಿಸ್ಟರ್ಸ್ ಗಳು ಕೂಡ ಈಗಾಗಲೇ ಬಂದಿದ್ರು. ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ನಾವು ಕೂಡ ಇದಕ್ಕೆ ಒಂದು ತಂಡವನ್ನ ರಚನೆ ಮಾಡ್ತೀವಿ, ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಇರುವಂತ ತಂಡವನ್ನೇ ರಚನೆ ಮಾಡ್ತೀವಿ. ಯಾವ ಕಾರಣಕ್ಕೋಸ್ಕರವಾಗಿದೆ ಮತ್ತೆ ಯಾವಾಗ ಕಟ್ಟಿದ್ದಾರೋ ಮತ್ತೆ ಇದಕ್ಕೆ ಜವಾಬ್ದಾರಿ ಯಾರು ಅನ್ನೋದ್ರ ಬಗ್ಗೆ ಕೂಡ ನಾವು ಪರಿಶೀಲನೆಯನ್ನ ಮಾಡ್ತೀವಿ. ಆ ನಂತರ ನಾವು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅನ್ನೋ ಮಾತನ್ನು ಕೂಡ ಸದ್ಯ ಹೇಳಿರುವಂತದ್ದು. ಆದ್ರೆ ಈಗ ನಾನು ಮೊದಲೇ ಹೇಳ್ದಂಗೆ ಇದು ಒಂದು ಕಾರಣ ಅಂತಂದ್ರೆ ಹಿಂದೆ ಕಂಪ್ಲೀಟ್ ಆಗಿ ಮಣ್ಣು ತುಂಬಿಕೊಂಡಿದ್ರಿಂದಾಗಿ ಅಲ್ಲಿಗೆ ನೀರು ಬಂದು ಸೇರ್ಕೊಂಡು ಆನಂತರ ಆ ಗೋಡೆ ಕುಸಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಹೀಗಾಗಿ ನಿನ್ನೆ ಏಕಾಏಕಿ ಜೋರಾದ ಮಳೆಯಿಂದ ಮತ್ತೆ ಗಾಳಿಯಿಂದಾಗಿ ಆ ಒಂದು ಗೋಡೆ ಕೂಡ ಕುಸಿದಿದೆ ಅಂತಾನೆ ಹೇಳ್ಬೋದು. ಸದ್ಯ ಈಗಾಗಲೇ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿರುವಂತದ್ದು, ಕೆಲ ಮಿನಿಸ್ಟರ್ಸ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾದಂತ ಕ್ರಮಕ್ಕೆ ಮುಂದಾಗ್ತಾರೆ. ಮತ್ತೆ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ UDR ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು, ಅಸಹಜ ಸಾವು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ತನಿಖೆ ಆದ ನಂತರದಲ್ಲಿ ಯಾರು ಹೊಣೆ ಅಂತ ಆಗಿದ್ದೆ ಅದಲ್ಲಿ ಅದು UDR ಇಂದ FIR ಆಗಿ ಅವ್ರ ವಿರುದ್ಧ ಕೂಡ ಕ್ರಮ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಲೈವ್ ಡೀಟೇಲ್ಸ್ಗೆ.